ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದ್ ರಾಜ್ಯದ ಮುಖ್ಯಮಂತ್ರಿ ಆದವರು ಒಂದು ಕಾರ್ಯಕ್ರಮಕ್ಕೆ ಬರ್ತಾರಂದ್ರ ಮಂದಿನ ಸೇರ್ಸೋದು ಕಷ್ಟ ಏನ್ರಿ? ಹೈರಾಣ ಏನ್ರಿ? ಕಷ್ಟ ಅಂತ ಆದ್ರೆ ಇದ್ರ ಅರ್ಥ ಏನ್ ಹೇಳ್ರಿ? ಹೌದ್ರಪ್ಪ, ಒಂದು ಕಾರ್ಯಕ್ರಮಕ್ಕ ಮಂದಿನೇ ಬರ್ಲಾರ್ದೆ ಖಾಲಿ ಕುರ್ಚಿಗಳನ್ನು ನೋಡಿ ಸಿಟ್ಟಿಗೆದ್ದ ಸಿಎಂ ಸಿದ್ದರಾಮಯ್ಯನವರು ಎದ್ ಹೊಳ್ಳೆ ಹೋಗ್ಬಿಟ್ಟಾರ. ಸದಾಶಿವನಗರದ ನಾಗಸೇನ ಬುದ್ಧ ವಿಹಾರದಾಗ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಭಗವಾನ್ ಬುದ್ಧರ ಮೂರ್ತಿ ನಿರ್ಮಾಣ ಯೋಜನೆ ಕಾರ್ಯಕ್ರಮ ಆಗಿತ್ತಂತ ಮಂದಿನೇ ಬರ್ಲಿಲ್ಲಂತ. ಬಿಸಿಲಿನ ತಾಪಕ್ಕೂ ಅಥವಾ ಬಂದ್ ಜಲ್ದಿ ಹೊಳ್ಳೆ ಹೋಗೋಣ ಅಂತಂದ್ರ ಸಿದ್ದರಾಮಯ್ಯನವರು ಬೈದಿದ್ದನ್ನ ನೆನೆಸ್ಕೊಂಡ ಮಂದಿ ಬಂದಿರ್ಲಿಕ್ಕಿಲ್ಲ. ನೆನಪೈತ್ಯಾ ನಿಮಗ? ಭಾಷಣ ಪೂರ್ತಿ ಕೇಳ್ರಿ ಅಂತ ಹೇಳಿ ಭಯಂಕರ ಸಿಟ್ಟಿಗೆ ಬಂದಿರಲ್ಲ ಸಿದ್ದರಾಮಯ್ಯನವ್ರು. ನೆನಪೈತ್ಯಾ? ನೋಡ್ರಿ, ಮಂದಿ ಬರ್ಲಾರ್ದಕ್ಕೆ ಇನ್ನೂ ಒಂದು ಕಾರಣ ಇರಬಹುದು. ಈ ಕಾಂಗ್ರೆಸ್ಸಿನ ಒಳ ಜಗಳ ಏನಿತ್ತಲ್ಲ, ಒಳಗುಳ್ದಿಲ್ರಪ್ಪ, ಎಲ್ಲ ಹೊರಗೆ ಬರ್ಲಿಕ್ಕತ್ತದ. ಯಾರ ಪರ ಅದಾರ ಅನ್ನೋದು ಅಷ್ಟೇ ಕನ್ಫ್ಯೂಷನ್. ಸಿದ್ದರಾಮಯ್ಯ ಬಣದಾಗ ಗುರುತಿಸ್ಕೊಂಡವ್ರು ಪಟ್ ಅಂತ DKಶಿ ಬಣದಾಗೂ ಕಾಣಿಸ್ತಿರ್ತಾರ. ಸಮಯ ಸಂದರ್ಭಕ್ಕೆ ತಕ್ಕಂಗ ರಾಜಕಾರಣಿಗಳು ಪರ ವಿರೋಧ ನಿಲುವು ತಾಳ್ಲಿಕ್ಕತ್ತಾರ. ಮಾಗಡಿ ಬಾಲಕೃಷ್ಣ ಅವರು ಹೇಳ್ದಂಗ ಸದ್ಯಕ್ಕೆ ಸಿಎಂ ರೇಸ್ನ್ಯಾಗ DKಶಿ ಅವರೇ ಮುಂದದಾರಂತ. ಆದ್ರೆ ಇನ್ನ ಬಹಳಷ್ಟು ಮಂದಿ ಅದಾರಂತ ಸಿಎಂ ಆಗ್ಬೇಕಂತ ಹೇಳಿ. ಆದ್ರ ಸಿದ್ದರಾಮಯ್ಯನವ್ರ ನಂತರ ಇರೋದು DKಶಿ ಸಾಹೇಬ್ರೆ ಅಂತ. ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಬಂದಂತ ಸಂದರ್ಭದಲ್ಲಿ ಒಂದ್ ಕಡೆ ಪರಮೇಶ್ವರ್ ಆಗಿರ್ಬೋದು, ನಾಯಕತ್ವ ಬದಲಾವಣೆ ಅಥವಾ ಸತೀಶ್ ಜಾರಕಿಹೊಳಿ ಮುಂಚೂಣಿ ಬರೋದು, DK ಶಿವಕುಮಾರ್ ಎಲ್ಲ ಪಟ್ಟ ಕಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಆ ರೀತಿ ಕಾಣಿಸ್ತಾ ಇಲ್ವಾ ಅಂತ ಆ ಥರ ಏನಿಲ್ಲ ಅಂತ. ಸಿದ್ದರಾಮಯ್ಯನವ್ರ ನಂತರ ರೇಸಲ್ಲಿ ಇದ್ದಾರೆ. ಬಟ್ ಅವಕಾಶ ಕಾಲಕ್ಕೆ ತಕ್ಕಂತ ಅವ್ರ ತೀರ್ಮಾನಗಳಾಗ್ತವೆ. ನಮಗೆ ಗೊತ್ತಿರೋಂಗೆ ಸಿದ್ದರಾಮಯ್ಯನವರು ನಾವು ಬೇಡ ಅಂತಂದ್ರೆ ಸಿದ್ದರಾಮಯ್ಯನವರು ಬೇಡ ಅಂದಾಗ ಅದಕ್ಕೆ ಜಾಗಕ್ಕೆ ಈಗ ಸದ್ಯಕ್ಕೆ ಆ ಸದ್ಯದಲ್ಲಿ ರೇಸಲ್ಲಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರ ನಂತರ ಸ್ಥಾನ ಇರ್ತಕ್ಕಂಥವ್ರು ಏನ್ ಚರ್ಚೆ ಆಗ್ತದೆ ಸರ್? ಅದೇ ಈ ಅವಧಿಗೆ ಆಗುತ್ತಾ ಏನು ಅನ್ನುವಂಥದ್ದೇ ಚರ್ಚೆ ಸರ್. ನಾವು ಕೇಳ್ತಾ ಇದ್ದೀವಿ, ಈ ಅವಧಿನೆಲ್ಲ ಮಾಡಬೇಕು ಅಂತಕ್ಕಂಥ ಆಸೆ. ನೋಡ್ರಿ, ಸಿಎಂ ಕುರ್ಚಿ ಗದ್ದಲ ಎಷ್ಟೇ ಹೇಳಿ, ಯಾರು ಏನ್ ಬೇಕಾದ್ರೂ ಹೇಳಿ, ಸಿಎಂ ಸಿದ್ದರಾಮಯ್ಯನವರು ಮಾತ್ರ ತಮ್ಮ ಸಿಎಂ ಕುರ್ಚಿಯನ್ನ ಬಿಟ್ಟುಕೊಡು ಮಾತೇ ಇಲ್ಲ ಅನ್ಲಿಕತ್ತಾರ. ಹಿಂಗೆ ಕಾರ್ಯಕ್ರಮ ಒಂದ್ರಾಗ ಮಾತಾಡ್ಕೋತ ಹೇಳ್ತಾರ, ಸರ್ಕಾರಿ ಅಧಿಕಾರಿಗಳನ್ನ ಅಡ್ರೆಸ್ ಮಾಡ್ಕೊಂತ ಹೇಳ್ತಾರ, ನೀವು ಒಮ್ಮ ಅಧಿಕಾರ ಅಥವಾ ಪದವಿದಾಗಿದ್ರಿ ಅಂದ್ರ 30ರಿಂದ 35 ವರ್ಷ ತನಕ ನಿಮ್ಗೆ ಯಾರೂ ಇಳಿಸುವುದಿಲ್ಲ. ನಮ್ದು ಹಂಗಲ್ ನೋಡ್ರಿಪ್ಪ, 5 ವರ್ಷಕ್ಕೊಮ್ಮ ರಿನಿವಲ್ ಆಗ್ಬೇಕು ಅಂತಾರ. ನಮಗೆ 5 ವರ್ಷಕ್ಕೊಂದ್ಸರಿ ರಿನಿವಲ್ ಆಗ್ಬೇಕಾಗುತ್ತೆ. ನಿಮ್ಗೆ ಆ ಸಮಸ್ಯೆ ಇಲ್ಲ. ನೀವು ಒಂದ್ಸಾರಿ ಸರ್ಕಾರಿ ಸೇವೆಗೆ ಸೇರಿದ್ರೆ 30-35 ವರ್ಷ, 40 ವರ್ಷಗಳು ಆಗ್ಬಹುದು. ಒಂದ್ಸಾರಿ 35 40 ಆಗಲ್ವಾ? 30ರಿಂದ 35 ಅಲ್ಲಿವರೆಗೆ ನಿಮ್ಮನ್ನ ಯಾರು ಇಳಿಸಕ್ಕಾಗಲ್ಲ. ಒಂದು ವೇಳೆ ಇಳಿಸಿದ್ರು ಕೂಡ ಕೋರ್ಟ್ ಹೋಗ್ತೀರಿ. ಕೋರ್ಟ್ ಹೋಗಿ ಅಲ್ಲಿ ಏನ್ ಆದೇಶ ಸಿಗ್ತದೆ ಅದು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಈ ಮಾತಿನ ಒಳ ಅರ್ಥ ಏನ್ ಹೇಳ್ರಿ? ಈಗಿನ 3 ವರ್ಷ ಆಗೈತಿ, ಇನ್ನ 2 ವರ್ಷ ನಾನೇ ಸಿಎಂ ಆಗಿರ್ತೀನಿ, ಇದ್ರಾಗ ಏನ್ ಡೌಟೇ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ ಆಗಿ DKಶಿ ಅವ್ರಿಗೆ ಹೇಳ್ದಂಗಿತ್ತು. ಅಂದ್ರ ಮೇ 15ನೇ ತಾರೀಕ DKಶಿ ಸಾಹೇಬ್ರ ಬರ್ತ್ಡೇ ಐತಿ. ಆದ್ರ ಸಿದ್ದರಾಮಯ್ಯನವರಿಂದ ಯಾವ ಗಿಫ್ಟು ಸಿಗಲ್ಲ ಅಂತ ಅರ್ಥ ಆಯ್ತು. ಒಂದ್ ಕಡೆ ಪಾಪ ಸಿಎಂ ಕುರ್ಚಿ ಸಿಗ್ಲಾರ್ದು, ಮತ್ತೊಂದ್ ಕಡೆ DKಶಿ ಅವರಿಗೆ ಈ ಒಂದು ಕೆಟ್ಟ ನ್ಯೂಸ್ ಕಾಯ್ಲಿಕ್ಕತ್ತಿತ್ತಪ್ಪ. ಅವ್ರ ಬ್ರದರ್ಸ್ ಶಿಕ್ಷೆ ಆಗ್ಯದ. ಅವತ್ತು ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಟೈಮಿಗೆ ಏನ್ DKಶಿ ಸಾಹೇಬ್ರು ನಮ್ ಬ್ರದರ್ಸ್ ಅಂತ ಹೇಳಿ ಎಮೋಷನಲ್ ಆಗಿ ಮಾತಾಡಿದ್ರಲ್ಲ, ಯಾವಾಗ್ಲೂ ಮಾತಾಡ್ಕೊಂತಿರ್ತಾರ ನೋಡ್ರಿ. ನನ್ನ ಬ್ರದರ್ಸ್ ಅವರು ದೇ ಆರ್ ಮೈ ಬ್ರದರ್ಸ್. ಅದೇ ಕೇಸ್ನಾಗ ಈಗ ಉಗ್ರ ಶಾರಿಕನಿಗೆ ನ್ಯಾಯಾಲಯ ಶಿಕ್ಷೆ ಕೊಟ್ಟೈತಿ. 10 ವರ್ಷಗಳ ಕಠಿಣ ಶಿಕ್ಷೆ ವಿಧಿಸೈತಿ. ನಮ್ಮ ಬ್ರದರ್ಸ್ ಅಂತ ಇನ್ನ ಮ್ಯಾಲರೆ ಹಿಂಗ ಎಮೋಷನಲ್ ಆಗೋದನ್ನ ಬಿಡಬೇಕನ್ನಿಸ್ತದ ನನಗ. ವೋಟ್ ಗೇಟ್ ಸಂದರ್ಭದಲ್ಲಿ ತೆಲಗಾದ ಯಾವ್ದೋ ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಆಗೋಯ್ತಂತೆ. ಕುಕ್ಕರ್ ಅಲ್ಲಿ ಬ್ಲಾಸ್ಟ್ ಎಲ್ಲಿತ್ತು? ಯಾವ ಕುಕ್ಕರ್? ಆಟೋಲ್ಲಿ ಎಣ್ಣೆ ಟೆರರಿಸ್ಟ್ ಬಂದ್ಬಿಟ್ಟಿದಂತೆ. ಎಲ್ಲಿಂದ ಬಂದ್ಬಿಟ್ಟು ಟೆರರಿಸ್ಟ್? 2022ರಲ್ಲಿ ಆಗಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ
ಶಾರಿಕ್ನ ಏನು ಬಂಧಿಸಲಾಗಿತ್ತು. ಆತನನ್ನ ಅಪರಾಧಿ ಅಂತ ಹೇಳಿ ಈಗಾಗಲೇ ತೀರ್ಪನ್ನ ಪ್ರಕಟಿಸಿದೆ. ಜೊತೆಗೆ ಈಗ ಮೊಹಮ್ಮದ್ ಶಾರಿಕ್ಗೆ 10 ವರ್ಷ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗಿದೆ. ಇಲ್ಲೊಂದು ದೃಶ್ಯ ನೋಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ ನನಗ. ಇದು ಯಾವುದೋ ಮದುವೆ ಸಮಾರಂಭನೋ ಏನು ಅಂತ ಹೇಳಿ. ಯಾಕಂದ್ರ ಮೊದಲಿಗೆ ಅವ್ರು ಯಾರಂತಾನೆ ಗುರುತು ಹಿಡಿಲಿಕ್ಕೆ ಆಗ್ಲಿಲ್ಲ. ಇನ್ನು ಇಂಥ ಪರಿ ಹೂ ರಾಶಿ ಸುರಿಲಿಕತ್ತಿರೋದು ನೋಡಿ ಈಗಿನ ಟ್ರೆಂಡ್ ಇರ್ತೈತ್ ನೋಡ್ರಿ. ಈ ಮದುವೆ, ಈ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಹಿಂಗೆ ಮಾಡ್ತಾರ, ಹೌದಿಲ್ಲ? ಅದಕ್ಕ ಕನ್ಫ್ಯೂಸ್ ಆಗ್ಬಿಡ್ತಿರಪ್ಪ. ಯಾರಂತ ಗೊತ್ತಾಯ್ತಾ? ಇವರು ಕರ್ನಾಟಕ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಇರುವಂತಹವ್ರು. ಇವರು ಸಾರಿಗೆ ಮಂತ್ರಿ ರಾಮಲಿಂಗಾರೆಡ್ಡಿ ಅವರ ಮಗಳು ಸೌಮ್ಯಾ ರೆಡ್ಡಿ. ಹ ಅಂತ ನಗುವಿಗೆ ಫೇಮಸ್ ಆಗಿದ್ರು ನೋಡ್ರಿ. ಅಲ್ಲ, ಈಗಂತೂ ಸದ್ಯಕ್ಕೆ ಸೋತಿರುವಂತಹ ಶಾಸಕಿಗೆ ಯಾಕೆ ಈ ಪರಿ ಹೂವಿನ ಸನ್ಮಾನ ಮಾಡ್ಲಿಕ್ಕತ್ತಾರ ಅನ್ನೋದೇ ನನಗ ಅರ್ಥ ಆಗ್ಲಿಲ್ರಪ್ಪ. ಇನ್ನು ಪಶ್ಚಿಮ ಬಂಗಾಳದಾಗ ಒಬ್ಬ ಎಲೆಕ್ಷನ್ ನಿಂತಿದ್ದಂತಹ ಕಾಂಗ್ರೆಸ್ ನಾಯಕ ಎಂಥ ಕೊಳಕು ಕೆಲಸ ಮಾಡಿ ಸಿಕ್ಕ ಬಿದ್ದಾನಂತ ನೋಡ್ಬೇಕು ನೀವು. ಖುದ್ದು ಆ ಕಾಂಗ್ರೆಸ್ ನಾಯಕನ ಹೆಂಡತಿನೇ ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಬಂದೈತಿ. घर वालों के खिलाफ जाके हमने शादी की थी, किसी का सपोर्ट नहीं था, लेकिन उसके बावजूद इमरान अक्सर मुझे मारता पीटता था, धर्म के नाम पे मुझे बहुत टॉर्चर किया। कारण ये था कि मैं हिंदू लड़की हूँ, मैं इस्लामिक कल्चर नहीं फॉलो करती हूँ, मेरे बच्चे हैं, उन लोगों का खतना नहीं हुआ। ये सब चीज़ों को लेकर बहुत वो लोग घर में बवाल करते थे। माँ बेटा मुझे मार के फिनाइल पिलाने का कोशिश किए। ನೋಡಿದ್ರೆ ಲಗ್ನ ಆದ್ಮೇಲೆ ಎಂತೆಂತ ಕಿರಿಕಿರಿ. ಎಲ್ಲರಂತಲ್ಲ ಅಬ್ದುಲ್ಲಾ ಅಂತ ಹೇಳಿ ಯಾಮಾರಿ ಲಗ್ನ ಆಗ್ತಾರ, ಆಮೇಲೆ ಎಂಥ ಪರಿಸ್ಥಿತಿ ಬರ್ತೈತಿ ಅಂತ ಅರ್ಥ ಆಯ್ತಾ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.